ತಾತ ಇವಾಗ ಹೆಂಗ ಅನಿಸ್ತಿದೆ? ನಾವು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದ್ದ? ಅಯ್ಯಯ್ಯೋ ಸೊಂಟ ನೋವಪ್ಪ, ಯಾ ಕಡಿಮೆ ಆಗ್ತೈತೆ. ಅಲ್ಲ ತಾತ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೂ ನೋವು ಕಡಿಮೆ ಆಗಿಲ್ಲ ನಿನಗೆ. ಏನು ಮಾಡ್ತೀಯ? ವಯಸ್ಸಾಗೈತೆ, ನೋವೊಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಅಜ್ಜ, ನೀನು ಹೇಳಿ ತಾತಂಗೆ. ಈ ವಜ್ಜ ಅಂತೂ ನನ್ನ ಈ ಅನ್ಸಕ್ಕೇನೆ ಊಟೈತಿ ನಮ್ಮಂಗ ಆತೈತಿ ನನ್ಗಂತೂ. ಹೇಳಕ್ಕ ಈ ವಜ್ಜನ್ ಕಡ್ಕ್ಯಾಂಡಾಗಿಂದ ನಮಗಿದೇ ಡಾಕ್ಟ್ರೆ ಒಂದ್ ದಿನಕನ ನೆಮ್ಮದಿಯಾಗಿರಕ್ ಬಿಟ್ಟಿಲ್ಲ. ಬರೇ ಏನಾನ ಒಂದು ಕಿತಾಪತಿ ಮಾಡ್ಕೊಂಬದು ನನ್ ತಲೆಗೆ ತರೋದು. ಈಗ ಮಾಡಿ ಸಾಕು ಮಾಡ್ಕೊಂಡು ಗಿದ್ದೆ ಅವನು. ಮಾತಾಡ್ರಿ, ನಿಮಗೆ ದೇವ್ರ ಬಾಯಿ ಕೊಟ್ಟವನೇ, ಮಾತಾಡ್ರಿ. ನನ್ನ ನೋವು ನನಗೆ ಗೊತ್ತು. ಅಜಯ್, ಒಂದಿಟ್ಟು ತಲೆ ಕಾಲು ಸೋಪು ಮಾಡ್ಕೊಂಡು ಕೊಡು ಆ ಅಜ್ಜಂಗೆ. ಕುಡ್ದು ಒಂದಿಟ್ಟು ಮೂಳೆಗಳೆಲ್ಲ ಗಟ್ಟಿ ಆಗಲಿ. ಸುಮ್ಮನಿರಿ ಸರ್, ನೀವು ಒಳ್ಳೆ ವಾರ ಆಗಕ್ಕಿಲ್ಲ ತಲೆ ಕಾಲು ತರೋದು, ಮಟನ್ ತರೋದು, ಚೆನ್ನಾಗಿ ತಿಂತಾನೆ. ಏನು ವಯಸ್ಸಾಗಿದ್ಮೇಲೆ ಮೂಳೆ ಗಟ್ಟಿ ಇರ್ತವೆ, ಬಿದ್ದೋಗಿದ್ದು ಸಣ್ಣ ನೋವಾಗೈತಿ. ಸರಿ ಆಯ್ತು, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಯಾವ್ದನ ಆಟನ ಗಾಡಿನ ಮಾಡ್ಕೊಂಡು ಕರ್ಕೊಂಡೋಗ್ರಿ. 1-2 ದಿನ ಶಾಂತ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಈ ಅಜ್ಜಂಗೆ ತಿರ್ಗಾ ನೋವು ಅಂತಂದು ವಾಸಿ ಆಗಲ್ಲ, ಏನಿಲ್ಲ. ಅಯ್ಯಯ್ಯವ್ವ, ತಿರ್ಕೊಂಡ್ರೆ ಸಣ್ಣ ಐತೈತಮ್ಮ. ಅಯ್ಯೋ, ನಿನಗೆ ಒಂದೀಟು ಮಾನ ಮರ್ಯಾದೆ ಬ್ಯಾಡ ನಿನಗೆ. ಒಳ್ಳೆ ಸಣ್ಣ ಹುಡುಗ ಕುಂದಂಗೆ ಕುಳಿಯಕ್ಕೆ ಹೋಗ್ತೀಯ. ನೋಡ್ಕೊಂಡು ಬರೋಣ ರೋಡ್ ಅಮ್ಮಂಗಿಲ್ಲ. ನಾ ತಲೆ ಮೇಲೆ ಒಳ್ಳೆ ಬೆಟ್ ಮಾಡ್ಕೊಂಡು ನಡ್ಕೊಂಡೋಗಿ ಮಾಡ್ಕೊಂಡ್ ಬಂದಿದ್ದೆ. ನನ್ನನ್ನು ಅಯ್ಯೋ ಒಳ್ಳೆ ಹಿಂಗೆಲ್ಲ ಮಾತಾಡೋದ್ಕಿಂತ ನನಗೊಂದು ದೊಡ್ಡ ವಿಷ ಕೊಟ್ಬಿಡು. ನನ್ನ ಕೈಲಾಗಲ್ಲಮ್ಮ. ಅಯ್ಯಯ್ಯೋ, ಹನುಮಂತನೆಯ ಯಾರು? ಈ ವಜ್ಜನ ಒಂದು ಗುಂಡಕಾಯಿ ಬಂದೈತೆ ನೋಡು. ಇಲ್ಲ ಯಾಕೆ ರಂಗಮ್ಮ ವಜ್ಜನ ಮೇಲೆ ಹಂಗ್ರೆ ಗಾಡ್ತಿ ಅತ್ತವು? ಅಯ್ಯಮ್ಮಯ್ಯಯ್ಯೋ, ತಿರ್ಕೊಂಬಕ್ಕಾಗಲ್ಲ ಗುಂಡಕಜ್ಜಿ, ನನ್ಗಂತ ಆಗಲ್ಲಮ್ಮ. ಆ ಚೇರಿನ ಮೇಲೆ ಕುತ್ಕೊಂಡ್ರು ಆಗಲ್ಲ, ನಿನ್ಕೊಂಬಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಹಂಗೆ ಸೊಂಟನ ಎತ್ಕೊಂಡ್ಬಿಟ್ಟೈತ್ ಕಣಮ್ಮ. ನನ್ನನ್ನಂತೂ 7 ಬೈದಿತ್ತಾಳಿ. ನನಗೆ ನನ್ನ ನೋವು ಗೊತ್ತು, ಇವಳಿಗೇನು ಗೊತ್ತು? ಅಲ್ಲ ಹನುಮಂತನೇ, ನೋಡ್ಕೊಂಡು ಓಡಾಡ್ಬೇಕು ತಾನೇ ನೀನು. ಅಲ್ಲ ತಾತ, ನೀನು ವಯಸ್ಸಾಗೈತೆ ತಾನೆ. ವಯಸ್ಸಾಗಿರೋನು ಹೆಂಗಿರ್ಬೇಕು, ಹೆಂಗ್ ತಿನ್ಬೇಕು, ಹೆಂಗ್ ಓಡಾಡ್ಬೇಕು ಅಂತಂದು ಗೊತ್ತಾಗ್ದಂಗೆ ನೀನು ಎತ್ತಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ಬಿದ್ಬಿಟ್ಟು ಹಂಗೆ ಏಟ್ ಮಾಡ್ಕೊಂಡಿದ್ದಲ್ಲ ಪಾಪ. ರಂಗಕ್ಕೆ ಎಷ್ಟು ಕಷ್ಟ ಪಡ್ಬೇಕು. ಹೋಗಿಲ್ಲ ಪಾಪ ಮಕ್ಕಕ್ಕೆ ಇನ್ನೊಂದ್ಸಲಿ. ಆ ಸಣ್ಣ ಹುಡುಗಂಗೆ ಗೊತ್ತಾಗೋದು, ಈ ಅಜ್ಜಂಗೆ ಗೊತ್ತಾಗಲ್ಲ. ಸುಮ್ಮನಿರ್ಲ. ಅವ ಅಜ್ಜ ಏಟ್ ಮಾಡ್ಕೊಂಡಿದ್ರೆ ನಿಮಗೇನೊಂದು ಚಿಂತೆ ಐತಿ ನಿಮಗೆ. ಬೈಯತ್ ನೋಡಿ ಹೆಂಗ್ ಬೈತೀರ. ತಾತೋ ಬೇಗ ಹುಷಾರಾಗ್ತಾತೋ ನೀನು. ಅಯ್ಯೋ ಪಾಪ, ಈ ಜೀವ ಏನಕ್ಕೆ ಬೇಕಪ್ಪ? ಯವ್ವ, ವಯಸ್ಸಿದ್ದಂಗೆನೆ ಹೋಗ್ಬೇಕು ಪಾಪ ಜೀವ. ಈ ವಯಸ್ಸಾಗಿದ್ಮೇಲೆ ಇತ್ಕೊಂಡು ಇವ್ರತಾಗ ಅನ್ನಿಸ್ಕೊಂಡು ನಮ್ಮ ಕೈಲಾಗಲ್ಲ ಕೆಲಸ. ಅನ್ನಿಸ್ಕೊಂಡು ಕೂಳ್ ತಿನ್ಬೇಕು. ಹಿಂಗಾದ್ರೆ ಮಾತಿಗೆ ಹೊಮ್ತಾರಿ. ಅಯ್ಯೋ, 60 ವರ್ಷ ಇರ್ಬೇಕಷ್ಟೇ. ಅದ್ರ ಮ್ಯಾಲೆ ಇದ್ರೆ ಈಗ ಹಿಂಗೆ ಬಿದ್ರೆ ಹಿಂಗಾಗೈತೆ ಪಾಪ. ಸುಮ್ಮನೆ ನಮ್ಮಂತ ಜಟ್ಟು ಏನ್ ಮಾತಾಡ್ತೀಯ ನೀನು? ನೋಡ್ಬಿಟ್ಟಕ ಯಾವತ್ತ ಮಾತ ಇಂಥವೆಲ್ಲ ಮಾತಾಡ್ತಾನೆ. ಆಮೇಲೆ ರಂಗಜ್ಜನೇ ಸರಿ ಇಲ್ಲ, ಆ ಗಂಡು ಹಂಗಂದು ಹಿಂಗಂದು ಅಂತಾನೆ. ಏನ್ ಮಾಡೋದು? ನೀನ್ ನೋಡ್ದಂಗೆ ಕಟ್ಕಿದಾಗಿದ್ದಾರ ಬರ. ಅವಳು ಸುಮ್ಮನಿರತ್ತ. ನನ್ನ ನೋವು ನನಗೆ ಕಿಸ್ಕೊಂಡ್ ಬಿದ್ದೋಳಿ ನೋಡಿ. ಇದ್ರ ಮಾತಿಗೆ ಕಡಿಮೆ ಇಲ್ಲ. ಅಯ್ಯಮ್ಮ ತಾಯಿ, ನಾನು ಅಜ್ಜನ್ ನೋಡಕ್ ಬಂದು ನೀವಿಬ್ರು ಕಿತ್ಲಾಡ್ತಿದಿರಿ. ತಾತಾವ್ ಬಾ, ಮನೆ ಕರ್ಕೊಂಡು ಹೋಗ್ತೀವಿ. ಪಾಪ ಇಂಜೆಕ್ಷನ್ ಕೊಟ್ಟು ಬಾಟ್ಲಾಕ್ ಒಯ್ಯಾರೆ. ಇದಿಡಿತಿದಂಗೆನೆ ಹೋಗನಪ್ಪ. ಅಯ್ಯೋ, ನನ್ನ ನೋಡಕ್ಕೆ ನೀವೆಲ್ಲ ಬಂದಿದ್ದೀರ. ಏನೋ ಇರು ಜೀವ. ಕಾಡು ಬಾ ಅಂತೈತಿ, ಊರು ಹೋಗು ಅಂತೈತಿ. ಬಾರೆ ಅಮ್ಮಣ್ಣಿ ರಂಗಮ್ಮ, ನಿಂತ ಮಾತಾಡ್ಬೇಕು ಬಾರೆ. ತಾತ, ನಿನ್ನ ನೋಡಿದ್ರೆ ಬೇಜಾರಾಗ್ತೈತ ನನಗೆ. ಹಳು ಬರ್ತೈತೆ ತಾತ. ಪಾಪ, ನನಗೆ ನೋವು ಕಡಿಮೆ ಆಗ್ತಿಲ್ಲ ಪಾಪ. ನಾನು ಹೇಳಿದ ಕೆಲಸವನ್ನು ಮಾಡ್ತೀಯ? ನನಗೊಂದು ಸಹಾಯ ಮಾಡ್ತೇನೆ ಪಾಪ. ಏನು ತಾತ? ಮಾಡ್ತೀನಿ. ರಪ್ಪನ್ನ ನಮ್ಮ ಅಂತಕ್ಕೆ ಹೋಗಿ ಅಕ್ಕಿ ಮೂಟೆ ಐತಿ, ಅದು ಸಂದೆಗೊಂದು ಓಟಿ ಪ್ಯಾಕೆಟ್ ಇಕ್ಕೀನಿ.
ಅದನ್ನ ತಗೊಬಂದು ಕೊಡು ಪಾಪ. ಅದನ್ನ ಹಾಕ್ಯಂಡ್ರಿ ಒಂದಿಟ್ಟು ನೋವು ಏನೂ ಗೊತ್ತಾಗಲ್ಲ ನನಗೆ. ಅಯ್ಯ ನಿನ್ ಮಾನ್ಕಾಯ ಹೋಗತ್ತಾವ ಶಾನಕ್ಕಿಲ್ಲ ಅಂತ ನೋಡಕ್ ಬಂದು ಓಟಿ ಪಾಕಿಟ್ ಕೇಳ್ತೀಯ. ಆಮೇಲೆ ರಂಗಜ್ಜಿ ಗೊತ್ತಾರ ಪರ್ಕೆ ತಗೊಂಡು ಸರಿಯಾಗಿ ಇಕ್ಕತ್ತು. ಡಾಕ್ಟ್ರು ಏನೋ ಸರಿಯಾಗಿ ಉಯ್ತಾರೆ ಮಕ್ಕಿ. ಇದು ಇಂಜೆಕ್ಷನ್ ಯಾಕತ್ತ ಎಲ್ಲ ಕೊಟ್ಟಾರೆ. ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ, ನಿನ್ ಸವಸನೆ ಬೇಡಪ್ಪ. ಅವಜ್ಜಿ ಕರ್ಕೆ ಬಂದಂಗ ಬಾ. ಏ ಪಾಪ ಅಲ್ವಲ್ಲ ನನ್ನ ಮಾತು ಕೇಳೋ. ಈ ವಜ್ಜನ್ ಸವಸ ಬೇಡಪ್ಪ ಸ್ವಾಮಿ.